ಸಲಾರ್ಡ್ ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮನವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಬೇಕು. ಆಮೆನ್. ಈ ದಿನದ ವಾಕ್ಯಭಾಗ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ 13ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ. ಆ ಟಾಪಿಕ್ಕು ಯೇಸು 5,000 ಜನರಿಗೆ ಊಟ ಮಾಡಿಸಿದ್ದು. ಮ್ಯಾಥ್ಯೂ ಚಾಪ್ಟರ್ 14 ವರ್ಡ್ 13 to 25. ಟಾಪಿಕ್ ಜೀಸಸ್ ಫೀಡ್ಸ್ 5,000 ಪೀಪಲ್ಸ್. ಯೇಸು ಆ ವಿಷಯವನ್ನು ಕೇಳಿದಾಗ ದೋಣಿಯನ್ನು ಹತ್ತಿ ಅಲ್ಲಿಂದ ಏಕಾಂತ ಸ್ಥಳಕ್ಕೆ ಹೊರಟನು. ಜನರು ಇದನ್ನು ಕೇಳಿ ಪಟ್ಟಣಗಳಿಂದ ಕಾಲು ನಡಿಗೆಯಲ್ಲಿ ಆತನನ್ನು ಹಿಂಬಾಲಿಸಿದರು. ಯೇಸು ದಡವನ್ನು ಸೇರಿದಾಗ ಜನರು ಮಹಾಸಮೂಹವನ್ನು ಕಂಡು ಅವರ ಮೇಲೆ ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆ ಆದಾಗ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿಯ ಸ್ಥಳ, ಸಮಯವು ದಾಟಿದೆ, ಜನರು ಹಳ್ಳಿಗಳಿಗೆ ಹೋಗಿ ತಮಗಾಗಿ ಆಹಾರವನ್ನು ಕೊಂಡುಕೊಳ್ಳುವಂತೆ ಅವರನ್ನು ಕಳುಹಿಸಿಬಿಡು ಎಂದರು. ಆದರೆ ಯೇಸು, ಅವರು ಹೋಗಬೇಕಾಗಿಲ್ಲ, ನೀವೇ ಅವರಿಗೆ ಊಟ ಕೊಡಿರಿ ಎಂದು ಹೇಳಿದನು. ಅವರು ಆತನಿಗೆ, ನಮ್ಮ ಹತ್ತಿರ 5 ರೊಟ್ಟಿ 2 ಮೀನುಗಳು ಮಾತ್ರ ಇದೆ ಎಂದು ಉತ್ತರ ಕೊಟ್ಟರು. ಆತನು ಅವುಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಿದನು. ಜನಸಮೂಹವು ಹುಲ್ಲಿನ ಮೇಲೆ ಕುಳಿತುಕೊಳ್ಳಬೇಕೆಂದು ಆತನು ಅಪ್ಪಣೆ ಕೊಟ್ಟು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಪರಲೋಕದ ಕಡೆಗೆ ನೋಡಿ ಆಶೀರ್ವದಿಸಿ ಆ ರೊಟ್ಟಿಗಳನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಶಿಷ್ಯರು ಜನಸಮೂಹಕ್ಕೆ ಕೊಟ್ಟರು. ಅವರೆಲ್ಲರೂ ತಿಂದು ತೃಪ್ತರಾದರು. ಅವರು ಉಳಿದ ತುಂಡುಗಳನ್ನು ಕೂಡಿಸಲು 12 ಬುಟ್ಟಿ ತುಂಬಿದವು. ಊಟ ಮಾಡಿದವರು ಸ್ತ್ರೀಯರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಇದ್ದರು. ಇದಾದ ಕೂಡಲೇ ಯೇಸು ಜನಸಮೂಹವನ್ನು ಕಳಿಸುವಷ್ಟರಲ್ಲಿ ತನ್ನ ಶಿಷ್ಯರು ದೋಣಿಯನ್ನು ಹತ್ತಿ ತನಗಿಂತ ಮುಂಚೆ ಆಚೆ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದನು. ಆತನು ಜನಸಮೂಹವನ್ನು ಕಳುಹಿಸಿದ ಮೇಲೆ ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಬೆಟ್ಟಕ್ಕೆ ಹೋದನು. ಸಂಜೆ ಆದಾಗ ಆತನು ಒಬ್ಬನೇ ಅಲ್ಲಿ ಇದ್ದನು. ಆಗ ದೋಣಿಯ ಸಮುದ್ರದ ಮಧ್ಯದಲ್ಲಿ ತೆರೆಗಳಿಂದ ಬಡಿಯಲ್ಪಟ್ಟಿತು, ಏಕೆಂದರೆ ಗಾಳಿಯು ಎದುರಾಗಿ ಬೀಸುತ್ತಿತ್ತು. ದೇವರಿಗೆ ಸ್ತೋತ್ರ. ಇಲ್ಲಿ ಈ ವಾಕ್ಯಭಾಗ ಜಾಸ್ತಿ ಇತ್ತು. ಇನ್ನೊಂದು ವಾಕ್ಯಭಾಗ ನೋಡೋಣ. ಹಾಗೆಯೇ 15ನೇ ಅಧ್ಯಾಯದಲ್ಲಿ 35ರಿಂದ 39ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 15 ವರ್ಡ್ 35 to 39. ಆಗ ಯೇಸು ಜನಸಮೂಹವು ನೆಲದ ಮೇಲೆ ಕುಳಿತುಕೊಳ್ಳಬೇಕೆಂದು ಆತನು ಅಪ್ಪಣೆ ಕೊಟ್ಟನು. ಆತನು 7 ರೊಟ್ಟಿಗಳನ್ನು ಮತ್ತು ಮೀನುಗಳನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟನು. ಮತ್ತು ಶಿಷ್ಯರು ಜನಸಮೂಹಕ್ಕೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಆನಂತರ ಶಿಷ್ಯರು ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಬುಟ್ಟಿ ತುಂಬಿದವು. ಊಟ ಮಾಡಿದವರು ಸ್ತ್ರೀಯರು ಮಕ್ಕಳು ಅಲ್ಲದೆ 4,000 ಗಂಡಸರಿದ್ದರು. ತರುವಾಯ ಆತನು ಜನಸಮೂಹವನ್ನು ಕಳುಹಿಸಿಬಿಟ್ಟು ದೋಣಿಯನ್ನು ಹತ್ತಿ ಮಗದಾನ್ ಸೀಮೆಗೆ ಬಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗದ 2 ಸನ್ನಿವೇಶಗಳು ನೋಡಿದ್ವಿ. 2 ಸನ್ನಿವೇಶಗಳಲ್ಲೂ ಸಹ ಯೇಸು ಕ್ರಿಸ್ತರು ಅದ್ಭುತವಾಗಿ ಜನರಿಗೆ ಊಟವನ್ನು ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಅವಶ್ಯಕತೆ ಇತ್ತಾ? ಖಂಡಿತವಾಗ್ಲೂ ಅವಶ್ಯಕತೆ ಇತ್ತು. ಅವಶ್ಯಕತೆ ಇದ್ದದಕ್ಕೋಸ್ಕರನೇ ದೇವರು ಅದ್ಭುತವನ್ನು ಮಾಡಿದ್ರು. ಸುಮ್ಮನೆ ಅದ್ಭುತ ಮಾಡೋಕ್ಕಾಗಲ್ವಲ್ಲ. ಅವಶ್ಯಕತೆ ಇದ್ದದಕ್ಕೋಸ್ಕರನೇ ಇರೋ ಸ್ಥಳಗಳಲ್ಲೇ ದೇವರು ಅದ್ಭುತ ಮಾಡಿದ್ದಾರೆ. ಎಲ್ಲ ಕಾರ್ಯಗಳನ್ನೂ ಅಷ್ಟೇ ಸುಮ್ಮನೆ ಮಾಡೋಕ್ಕಾಗಲ್ಲ. ಅವಶ್ಯಕತೆ ಎಲ್ಲಿದೆ ಅಲ್ಲೇ ಅದ್ಭುತ ಮಾಡಿರ್ತಕ್ಕಂಥ ದೇವರಿಗೆ ಸ್ತೋತ್ರ. ಈ ಸನ್ನಿವೇಶವನ್ನು ನೋಡಿದಾಗ ದೇವರು ಇಲ್ಲಿ 2 ಕಡೆ ಅದ್ಭುತವನ್ನು ಮಾಡಿ ಆಹಾರವನ್ನು ಜನರಿಗೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಆ ಅದ್ಭುತವನ್ನು ಮಾಡುವಂಥ ಸನ್ನಿವೇಶದಲ್ಲೇ ಸ್ತ್ರೀಯರು ಮಕ್ಕಳನ್ನು ಹೊರತುಪಡಿಸಿ ಪುರುಷರೇ 5,000 ಜನರಿದ್ರು ಅಂತ ಒಂದು ಕಡೆ ವಾಕ್ಯ ಭಾಗದಲ್ಲಿ ಹೇಳುತ್ತೆ. ಅಲ್ಲಿ ಯೇಸು ಕ್ರಿಸ್ತರು ಏನು ಮಾಡಿದ್ರು ಅಂತ ನಾವು ನೋಡ್ತಾ ಇದ್ದೀವಿ. 5,000 ಜನರಿಗೆ ಊಟ ಹಾಕಬೇಕಾದ್ರೆ ಯೇಸು ಕ್ರಿಸ್ತರು ಅಲ್ಲಿ ಎಷ್ಟಿತ್ತು ರೊಟ್ಟಿ ಮೀನು ಅಂತ ನೋಡ್ತಾ ಇದ್ದೀವಿ. ಅಲ್ಲಿ 5 ರೊಟ್ಟಿ 2 ಮೀನುಗಳು. ದೇವರಿಗೆ ಸ್ತೋತ್ರ.
ಹಾಗೆ 4,000 ಜನರಿಗೆ ಆಹಾರವನ್ನು ಕೊಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತರ ಆಹಾರ ಕೊಡುವಂಥ ಸನ್ನಿವೇಶದಲ್ಲಿ ಅಲ್ಲಿ ರೊಟ್ಟಿಗಳು ಎಷ್ಟಿತ್ತು ಅಂತ ನೋಡಿದ್ರೆ 7 ರೊಟ್ಟಿಗಳು ಮತ್ತು ಸಣ್ಣ ಮೀನು ತುಂಡುಗಳು, ಕೆಲವೇ ಸಣ್ಣ ಮೀನು ತುಂಡುಗಳಿತ್ತು. ದೇವರಿಗೆ ಸ್ತೋತ್ರ. ಅದನ್ನು ಅದ್ಭುತ ಮಾಡಿ ಅಲ್ಲೂ ಸಹ 4,000 ಜನರಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಅದ್ಭುತವಾಗಿ ಆಹಾರವನ್ನು ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ 5,000 ರೊಟ್ಟಿಗಳಲ್ಲಿ ತಿಂದು ಮುಗಿಸಿದ ಮೇಲೆ 12 ಬುಟ್ಟಿ ಆಯಿತು ತುಂಬಿದಾಗ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗೆಯೇ ಯೇಸು ಕ್ರಿಸ್ತರು 4 ರೊಟ್ಟಿ ಕೆಲವು ಮೀನು ತುಂಡುಗಳನ್ನು 7 ರೊಟ್ಟಿ ಕೆಲವು ಮೀನು ತುಂಡುಗಳನ್ನ ಅದ್ಭುತ ಮಾಡಿಕೊಟ್ಟಾಗ 4,000 ಜನರು ತಿಂದರು ಮತ್ತು 7 ತುಂಬಿದಾಗ 7 ಬುಟ್ಟಿಗಳಾಯಿತು ಅಂತ ವಾಕ್ಯಭಾಗದಲ್ಲಿ ನೋಡ್ತೀವಿ. ದೇವರಿಗೆ ಸ್ತೋತ್ರ. 12 ಬುಟ್ಟಿ 7 ಬುಟ್ಟಿ ಏನಾಯಿತು? ಯೇಸು ಕ್ರಿಸ್ತರು ಕೊಡಬೇಕಾದ್ರೆ ಹೇಳ್ತಾರೆ, ಇದರಲ್ಲಿ ಒಂದು ಚೂರಾದರೂ ವ್ಯರ್ಥ ಆಗಬಾರ್ದು, ಎಲ್ಲವನ್ನು ಸಹ ತುಂಬಿಸಿಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗೆಯೇ 15ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತರಲ್ಲಿ ಹೇಳ್ತಾ ಇದ್ದಾರೆ ನಮಗೆ, ಅವರು ಸಾಮ್ಯವನ್ನು ಹೇಳ್ತಾರೆ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ರೊಟ್ಟಿ ತಗೊಳ್ಳದೆ ಬಂದ್ಬಲ್ಲ ನಾವು, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ. ದೇವರಿಗೆ ಸ್ತೋತ್ರ. 2 ಸನ್ನಿವೇಶಗಳನ್ನ ನೋಡಿದಾಗ ಎಲ್ಲಾದರೂ ಒಂದು ಕಡೆ ಈ ರೊಟ್ಟಿಯನ್ನು ಬಳಸಿ ಇನ್ನೊಂದು ಸಾರಿ ಶಿಷ್ಯರು ಊಟ ಮಾಡಿದ್ರು ಅಂತಲೇ ಆಗಲಿ ಅಥವಾ ಶಿಷ್ಯರು ಜನರಿಗೆ ಊಟ ಕೊಟ್ಟರು ಅಂತಲೇ ಆಗಲಿ ಹೇಳ್ತಿದ್ದೆ ಅಂದರೆ ಖಂಡಿತ ಎಲ್ಲರೂ ರೊಟ್ಟಿನೇ ತಗೊಳ್ಳಲಿಲ್ಲ. ತುಂಬಿಸಿದ್ರು. ಒಂದು ಕಡೆ ಏನೋ 12 ಬುಟ್ಟಿ ಆಯಿತು, ಇನ್ನೊಂದು ಕಡೆ ಏನೋ 7 ಬುಟ್ಟಿ ಆಯಿತು. ಆದರೆ 2 ಸಹ ಅವ್ರು ತೊಗೊಂಡಿಲ್ಲ. ಯೇಸು ಕ್ರಿಸ್ತರು ಏನು ಹೇಳಿದ್ರು? ಅದರಲ್ಲಿ ಒಂದು ಸ್ವಲ್ಪ ಹೋದ್ರೂ ವ್ಯರ್ಥ ಆಗಬಾರ್ದು ಅಂತ ತುಂಬಿಸಿಡ್ರಿ ಅಂತ ಹೇಳಿದ್ರು. ಅದು ತುಂಬಿಸಿದರೆ 2 ಕಡೆ ತಗೊಂಡಿಲ್ಲ ಅವರು. ಏನಾಯ್ತು ರೊಟ್ಟಿ? ಯಾಕೆ ಶಿಷ್ಯರು ಅಷ್ಟೊಂದು ಅಪನಂಬಿಗಸ್ತರಾದರು? ದೇವರಿಗೆ ಸ್ತೋತ್ರ. ಒಂದು ಪ್ರಶ್ನೆ ಪ್ರಿಯರೇ, ಯಾರೇ ಆದರೂ ಕಮೆಂಟ್ ಮಾಡಿ, ದೇವರು ಯಾವುದನ್ನೆಲ್ಲ ಶ್ರೇಷ್ಠ, ಇದು ಅಮೂಲ್ಯ, ಇದಕ್ಕಿಂತ ಶ್ರೇಷ್ಠವಾದ್ದಿಲ್ಲ, ಇದಕ್ಕಿಂತ ಅಮೂಲ್ಯವಾದ್ದಿಲ್ಲ ಅಂತ ಮನುಷ್ಯನಿಗೆ ಕೊಟ್ಟರು. ಅದರಲ್ಲಿ ಏನೆಲ್ಲ ಮನುಷ್ಯನ ಕಳ್ಕೊಂಡಿದ್ದಾನೆ, ಯಾವುದನ್ನೆಲ್ಲ ಮನುಷ್ಯನ ಉಳಿಸ್ಕೊಂಡಿಲ್ಲ. ನಿಜವಾಗ್ಲೂ ಆರತಿ ಕೊಟ್ಟಿರೋದನ್ನ ಯಾವುದನ್ನಾರು ಒಂದು ಉಳಿಸ್ಕೊಂಡಿದ್ದಾರೆ ಅಂತ ನಾವು ನೋಡೋಣ. ಕಮೆಂಟಲ್ಲಿ ನಂಗೆ ತಿಳಿಸಿ. ನೀವು ತಿಳಿಸಲಿಲ್ಲ ಅಂತಂದರೆ ಮುಂದಿನ ಸಂದೇಶದಲ್ಲಿ ನಾನೇ ಹೇಳ್ತೀನಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಕ್ರಿಸ್ತರು ಹೇಳಿದ್ರು ಒಂದಾದರೂ ವ್ಯರ್ಥ ಆಗಬಾರ್ದು ಅಂತ. ವ್ಯರ್ಥ ಆಗಬಾರ್ದು ನಿಜ, ಆದರೆ ಏನಾಯಿತು? ಅವ್ರ ಜೊತೆಲಿ ಇಟ್ಕೊಂಡಿದ್ದಾರೆ ಅಂದರೆ ಖಂಡಿತ ಇಟ್ಕೊಳ್ಳಿಲ್ಲ, ಖಂಡಿತ ಅವ್ರು ತರಲೂ ಇಲ್ಲ. ಅದನ್ನು ತಿಂದರೂ ಅವರು ಅನ್ನೋದಕ್ಕೆ ಆಗಲಿ ಅಥವಾ ಅವ್ರ ಜನರಿಗೆ ಅದನ್ನು ಹಂಚರು ಅನ್ನೋದಕ್ಕೆ ಆಗಲಿ ಸಾಕ್ಷಿನೇ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರಿಯರೇ, ದೇವರು ಅದ್ಭುತವನ್ನು ಮಾಡುವವರೇ ಆಗಿದ್ದಾರೆ. ಅವಶ್ಯಕತೆಗಳಿದ್ದ ಸ್ಥಳ ಎಲ್ಲ ಅದ್ಭುತ ಮಾಡೋರಾಗಿದ್ದಾರೆ. ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ. ಮಾಡದೆ ಹೊರತು ನಾವು ದೇವ್ರ ಜೊತೆಗೆ ನಡೀತಾ ಇಲ್ಲ. ನಮ್ಮ ಜೀವಿತಗಳಲ್ಲಿ ಅನುದಿನವೂ ದೇವರು ಎಷ್ಟೋ ಅದ್ಭುತಗಳು ಮಾಡ್ತಾ ಇದ್ದಾರೆ. 100 ಅದ್ಭುತಗಳು ಮಾಡ್ತಾ ಇದ್ದಾರೆ. 100 ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸ್ತಾ ಇದ್ದಾರೆ. 100 ಇಕ್ಕಟ್ಟಿನಿಂದ, ಸಮಸ್ಯೆಗಳಿಂದ, ಉಪದ್ರವಗಳಿಂದ ನಮ್ಮನ್ನು ಬಿಡಿಸ್ತಿದ್ದಾರೆ, ನಮ್ಮನ್ನು ನಡೆಸ್ತಿದ್ದಾರೆ. ಸೊ ಹಾಗಾಗಿ ನಾವು ಇನ್ನೂ ಸ್ಥಿರವಾಗಿ ನಿಂತೀವಿ. ದೇವರಿಗೆ ಸ್ತೋತ್ರ. ಅವರು ಇನ್ನೂ ನಮ್ಮ ಜೀವಿತಗಳಲ್ಲಿ ಅನುದಿನವೂ ಮಾಡೋರಾಗಿದ್ದಾರೆ. ಮಾಡಿ ನಮ್ಮನ್ನು ನಂಬಿಗಸ್ತರ ನಡೆಸುವವರಾಗಿದ್ದಾರೆ. ಅದರಲ್ಲೇ ಅವರು ನಂಬಿಗಸ್ತರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರ ಜೊತೆಲೇ ಇದ್ದರು. ಶಿಷ್ಯರೇನೋ ನಂಬಿಗಸ್ತರಾಗಿ ನಡ್ಕೊಂಡಿಲ್ಲ. ಸೊ ಹಾಗಾಗಿ ಅದೇ ಯೇಸು ಒಳಗಡೆ ಬಂದಾಗ ಮಹಾನಂಬಿಗಸ್ತರ ನಡ್ಕೊಂಡಿದ್ದಾರೆ. ಅವರು ಇಡೀ ಜಗತ್ತಿಗೆ ಸಾಕ್ಷಿಯಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ನಮ್ಮ ಸಂಗಡ ಇರ್ತಾರೆ. ಖಂಡಿತ ಅವ್ರು ವಾಗ್ದಾನ ಮಾಡಿದ್ದಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳು ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ. ನಿಶ್ಚಯವಾಗಿ ಅವರು ನಂಬಿಗಸ್ತರಾಗಿದ್ದಾರೆ, ನಮ್ಮ ಸಂಗಡ ಇದ್ದಾರೆ. ಸೊ ಹಾಗೇನೆ ಯೇಸು ನಮ್ಮ ಒಳಗೆ ಇಲ್ದಿದಾಗ ಏನೆಲ್ಲ ಕಾರ್ಯಗಳು ನಡೆಯುತ್ತೆ. ನಂಬಿಗಸ್ತರ ನಡ್ಕೊಳ್ಳೋಕ್ಕಾಗುತ್ತಂದರೆ ಖಂಡಿತ ಶಿಷ್ಯರು ನಡ್ಕೊಂಡಿಲ್ಲ, ಹಾಗೆ ನಡ್ಕೊಳ್ಳೋಕೆ ಯಾರಿಗೂ ಆಗಲ್ಲ. ಸೊ ಹಾಗಾಗಿ ಯೇಸು ನಮ್ಮ ಜೊತೆಲಿದ್ದಾರೆ ಅಂತ ಮಾತ್ರ ಅಲ್ಲ ಪ್ರಿಯರೇ, ಯೇಸು ನಮ್ಮೊಳಗಡೆ ಇದ್ದಾರೆ. ನಮ್ಮೊಳಗಡೆ ಇರ್ಬೇಕಾದ್ರೆ ನಡೀತಕ್ಕಂಥ ಕಾರ್ಯಗಳೇನು, ನಮ್ಮೊಳಗಡೆ ಇರ್ಬೇಕಾದ್ರೆ ನಾವು ಮಾಡುವಂಥ ಕಾರ್ಯಗಳೇನಾಗಿದೆ, ನಮ್ಮೊಳಗಡೆ ಇದ್ದರೆ ನಮ್ಮ ಜೀವಿತ ಹೇಗಿರುತ್ತೆ. ಸೊ ಅದು ಬಹಳ ಪ್ರಾಮುಖ್ಯ. ಸೊ ಹಾಗಾಗಿ ಯೇಸು ಜೊತೆಲಿದ್ದಾರೆ ಅಂದ ಕ್ಷಣಕ್ಕೆ ಜೀವಿತಗಳೆಲ್ಲ ಆಶೀರ್ವಾದಕರವಾಗಿರುತ್ತೆ. ಜೀವಿತಗಳೆಲ್ಲ ನಾವು ಮೆಚ್ಚುಗೆ ಜೀವಿಸ್ತೀವಿ. ದೇವರಿಗೆ ಮೆಚ್ಚುಗೆ ಜೀವಿಸ್ತೀವಿ ಅಂತದಕ್ಕೆ ಖಂಡಿತ ಸಾಕ್ಷಿ ಇಲ್ಲ. ಯೇಸು ನಮ್ಮ ಜೊತೆಲಿ ಯಾವಾಗಲೂ ಇರ್ತಾರೆ, ಎಲ್ಲರ ಜೊತೆ ಯಾವಾಗಲೂ ಇರ್ತಾರೆ. ಆದರೆ ನಮ್ಮೊಳಗೆ ಅವ್ರು ಇರಬೇಕು. ನಮ್ಮೊಳಗೆ ಅವ್ರು ಇರೋ ಮಾತ್ರವೇ ನಾವು ವಿಶ್ವಾಸ ಜೀವಿತದಲ್ಲೇ ಆಗಲಿ, ಶಿಷ್ಯತ್ವದ ಜೀವಿತದಲ್ಲೇ ಆಗಲಿ ನಾವು ಸಾಕ್ಷಿ ಜೀವಿತವನ್ನು, ದೇವರಿಗೆ ಮೆಚ್ಚುವ ಜೀವಿತವನ್ನು, ಜಗತ್ತಿಗೆ ಮೆಚ್ಚುವ ಜೀವಿತವನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ರಿ. ಕರ್ತನೇ ನೀನು ನಮ್ಮೊಳಗೆ ಇರಬೇಕು. ನೀವು ನಮ್ಮೊಳಗೆ ಇಲ್ಲದೆ ಇರ್ತಕ್ಕಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಏನು ನಡೀತಿದೆ ಅದನ್ನು ಕ್ಷಮಿಸಿ. ನಾವು ಇವತ್ತು ಅದನ್ನು ಬಿಟ್ಬಿಡ್ತೀವಿ. ನಿನ್ನ ರಕ್ತದಿಂದ ತಿರುಗಿ ನಮ್ಮನ್ನು ತೊಳಿ, ನಿನ್ನ ರಕ್ತದಿಂದ ತಿರುಗಿ ನಮ್ಮನ್ನು ತೊಳೆದು ನಮ್ಮೊಳಗೆ ನಿವಾಸ ಮಾಡು. ನಾವು ನಿನಗೆ ಲೋಕದಲ್ಲಿ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕು, ಅಷ್ಟು ಮಾತ್ರ ಮೆಚ್ಚುಗೆಯಾದಂಥ ಶಿಷ್ಯತ್ವದ ಜೀವಿತವನ್ನು ಜೀವಿಸಬೇಕು ಅಂತ ಕೇಳ್ಕೊಳ್ರಿ. ಕೇಳ್ತಕ್ಕಂಥ ಒಬ್ಬೊಬ್ಬರಿಗೂ ಸಹ ದೇವರು ಸಹಾಯ ಮಾಡೋರಾಗಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ, ನಿಮಗೆ ಆಶೀರ್ವಾದವಾಗಲಿ. ನಾನು ನಂಬ್ತೇನೆ ಒಬ್ಬರಾದರೂ ಕಮೆಂಟ್ ಮಾಡ್ತೀರಾ ಅಂತ
ಓಕೆ, ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ಮುಂದಿನ ಸಂದೇಶದಲ್ಲಿ ನಾನೇ ಹಂಚ್ಕೋತೀನಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಎಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ಎಸಪ್ಪ, ನೀವು ಅವಶ್ಯಕತೆ ಇದ್ದಂಥ ಎಲ್ಲ ಸ್ಥಳದಲ್ಲಿ ಅದ್ಭುತಗಳು ಮಾಡ್ತೀರಾ, ಎಲ್ಲರ ಜೀವಿತದಲ್ಲೂ ಮಾಡ್ತೀರಾ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಎಷ್ಟು ಮಟ್ಟಕ್ಕೂ ಜನರು, ವಿಶ್ವಾಸಿಗಳು, ಸೇವಕರು ನಂಬಿಗಸ್ತರಾಗಿ ನಡ್ಕೋತಾರೆ. ನೀವು ಒಳಗಡೆ ಇಲ್ಲದಿದ್ರೆ ಅದು ಸಾಧ್ಯ ಇಲ್ಲ. ನೀವು ಒಳಗಡೆ ಇರೋದ್ರ ಮಾತ್ರ ಅದು ಸಾಕ್ಷಿ ಜೀವಿತ. ಅದು ವಿಶ್ವಾಸಿಗಳಾಗಲಿ ಶಿಷ್ಯರಾಗಲಿ ಅದು ಸಾಕ್ಷಿ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ. ಹಾಗಾಗಿ ಸಪ್ಪ, ಯಾರೆಲ್ಲ ನಿಮ್ಮನ್ನು ಒಳಗಡೆ ಇಟ್ಕೊಳ್ಳೋಕ್ಕಾಗದೆ ಅವ್ರ ಜೀವಿತಗಳು ವ್ಯರ್ಥ ಆಗಿದೆಯೋ ಅವ್ರು ನಿಮ್ಮನ್ನು ಕೇಳೋದಾದರೆ ನಿಶ್ಚಯವಾಗಿ ನಿಮ್ಮ ರಕ್ತದಿಂದ ಅವ್ರನ್ನ ತಿರುಗಿ ತೊಳೆದು ನೀವು ಅವರೊಳಗೆ ನಿವಾಸಿಸಿ ಸಾಕ್ಷಿ ಜೀವಿತವನ್ನು ಕೊಡೋದಕ್ಕೆ ಸಹಾಯ ಮಾಡಿ ಅವರಿಗೆ. ಆಮೇನ್. ನಂಬಿಗಸ್ತನಾದ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.